ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಖುಷಿ ವ್ಲಾಗ್ ಕನ್ನಡ. ಇವತ್ತು ಬ್ಲಾಗ್ ಅಮ್ಮರ ಮನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಮನೆ ದೇವ್ರಿಗೆ ಹೋಗಬೇಕಾಗಿತ್ತು. ಲಾಸ್ಟ್ ಬ್ಲಾಗಲ್ಲೇ ಹೇಳಿದೆ ಮನೆ ದೇವ್ರಿಗೆ ಹೋಗಬೇಕು ಅಂತ. ಅಂದರೆ ಈ ಬ್ಲಾಗ್ ಅಪ್ಲೋಡ್ ಮಾಡ್ತಿರೋದು ತುಂಬ ಲೇಟಾಗಿ ಮಾಡ್ತಾಯಿದ್ದೀನಿ. ಅಂದರೆ ಟೈಮೇ ಸಾಲಲ್ಲ. ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ಪಾಪು ಇರ್ತಾನಲ್ಲ, ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಮ್ಮನೂ ಬರ್ತೀನಿ ಅಂತ ಅಂದಿದ್ರು ಮನೆ ದೇವ್ರಿಗೆ. ಅದಕ್ಕೆ ಅಮ್ಮರ ಮನೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿಂದ ರೆಡಿಯಾಗಿ ಮಿಡ್ನೈಟ್ 1 ಗಂಟೆಯಲ್ಲಿ ಹೊರಟಿದ್ದು. ಕದ್ರಿ ನಮ್ಮನೆ ದೇವ್ರು ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ, ಕದ್ರಿ ಆಂಧ್ರ ಸೈಡ್ ಹೋಗಬೇಕು ನಾವು. ನೈಟ್ 1 ಗಂಟೆ ಹೊರಟಿದ್ದು. ಅಲ್ಲಿ ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ 5:30 ಇಲ್ಲಾಂದರೆ 6 o'clock ಆ ಥರ ಆಗುತ್ತೆ ಟೈಮು. ಮಿಡ್ನೈಟ್ 1 ಗಂಟೆಗೆ ಬಿಟ್ರೇ ಅಷ್ಟೊತ್ತಿಗೆ ಹೋಗಬೇಕು ನಾವು. ಪಾಪು ಮುಡಿ ಕೊಡಿಸ್ಬೇಕಾಗಿತ್ತಲ್ಲ, ಅದಕ್ಕೆ ಹೋಗಿತ್ತು. ಅಮ್ಮನೂ ಬಂದಿದ್ದರು. ಮುಡಿ ಎಲ್ಲ ಕೊಡಿಸಾಯಿತು. ಅಲ್ಲಿ ಒಳಗಡೆ ಮೊಬೈಲ್ ಹಲೋ ಇಲ್ಲ. ಒಳಗಡೆ ಎಲ್ಲ ದೇವಸ್ಥಾನ ತೋರ್ಸೋಕ್ಕಾಗಲ್ಲ. ಏನಿದ್ರು ಈಚೆಗಡೆ ಅಷ್ಟೇ ತೋರ್ಸೋಕ್ಕಾಗೋದು. ನಾವು ಅಭಿಷೇಕದ್ದು ಟಿಕೆಟ್ ತೊಗೊಂಡಿದ್ದು. ಸ್ವಲ್ಪ ಬೇಗ ಎಲ್ಲ ಆಯಿತು. ಬೇಗ ಪೂಜೆ ಎಲ್ಲ ಮಾಡಿಸ್ಕೊಂಡು ಈಚೆಗಡೆ ಅಲ್ಲಿ ನಾಗರಕಲ್ಲು ಪೂಜೆ ಎಲ್ಲ ಮಾಡಿಕೊಂಡು ಹೊರಟು. ನಮ್ಮ ಪಾಪು ಮುಡಿ ಕೊಟ್ಟೆಲ್ಲ ಆಯಿತು. ನಮ್ಮ ಅಮ್ಮನಿಗೆ ಅವನು ಇದು ಮಾಡ್ತಾಯಿದ್ದಾನೆ, ಹೂವು ಮುಡ್ಕೊಂಡಿತ್ತಲ್ಲ ಅದನ್ನೆಲ್ಲ ಎಳೀತಾ ಇದ್ದಾನೆ ಅವನು. ಮುಡಿ ಕೊಟ್ಟಾದ್ಮೇಲೆ ನನ್ನ ಮಗ ಈ ಥರ ಇದ್ದ. ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದ. ನೆಕ್ಸ್ಟು ನಾವು ಬರಬೇಕಾದ್ರೆ ಫುಲ್ಲು ವಾಮಿಟು. ನಮ್ಮ ಅಮ್ಮನಿಗೆ ಹುಷಾರಿರಲಿಲ್ಲ. ಅದಕ್ಕೆ ಅಮ್ಮರ ಮನೆಯಲ್ಲೇ ಉಳ್ಕೊಂಡು ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ಅದಕ್ಕೆ ಮನೆ ಹಿಂದೆಗಡೆನೇ ತೊಗರಿಕಾಯಿ ಎಲ್ಲ ಹಾಕಿದ್ರು. ಅದನ್ನು ತೊಗರಿಕಾಯಿ ಕೀಳೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನೋಡಿ, ಮನೆ ಹಿಂದೆಗಡೆ ನಾವು ಇತ್ಲು ಅಂತ ಅಂತೀವಿ. ನಿಮ್ಮ ಸೈಡ್ ಏನು ಹೇಳ್ತೀರಾ ಕಮೆಂಟ್ ಮಾಡಿ. ಮನೆ ಹಿಂದೆಗಡೆನೇ ಎಲ್ಲ ಗಿಡಗಳು ಹಾಕ್ಕೊಂಡಿರ್ತಾರೆ ನೋಡಿ. ಅದು ಬ್ರಹ್ಮಕಮಲ ಹೂವು, ಅದು ಕನಕಾಂಬರ ಗಿಡ, ಅವರೆಕಾಯಿ ಗಿಡ, ಪ್ರತಿಯೊಂದು ಸಣ್ಣ ಪುಟ್ಟ ಬೇಕಾಗಿರೋದೆಲ್ಲ ಹಾಕ್ಕೊಂಡಿರ್ತಾರೆ ಮನೆ ಹಿಂದೆಗಡೆನೇ. ದಾಸವಾಳದ ಗಿಡ, ವೀಳ್ಯದೆಲೆ ಗಿಡ, ಬದನೆಕಾಯಿ ಗಿಡ, ಮತ್ತು ಪಪ್ಪಾಯ ಗಿಡ, ನಿಂಬೆಹಣ್ಣು ಗಿಡ ಎಲ್ಲ ಪ್ರತಿಯೊಂದು ಹಿತ್ಲುಗಡೆನೇ ಹಾಕ್ಕೊಂಡಿರ್ತಾರೆ. ನಮ್ಮ ಸೈಡ್ ಇಲ್ಲಿ ಸಿಟಿಗಳ ಕಡೆ ಎಲ್ಲ ಪ್ರತಿಯೊಂದು ತೊಗೋಬೇಕು. ಅದಕ್ಕೆ ಅಮ್ಮ ಊರಿಂದ ಬರಬೇಕಾದ್ರೆ ಎಲ್ಲ ತೊಗೊಬಂದ್ಬಿಡೋದು. ಎಲ್ಲ ಮನೆ ಹಿಂದೆಗಡೆನೇ ಹಾಕ್ಕೊಂಡಿರ್ತಾರೆ. 1-2 ಗಿಡ ಹಾಕಿರೋದು. ಅದು ಎಷ್ಟು ಚೆನ್ನಾಗಿ ತೊಗರಿಕಾಯಿ ಬಿಟ್ಟೈತೆ. ಇಲ್ಲಿ 1 kg ತೊಗರಿಕಾಯಿ ಬಂದೇ 60 ರೂಪಾಯಿ 80 ರೂಪಾಯಿ ಆ ಥರ ಇರುತ್ತೆ ನೋಡಿ. ಮನೆ ಹಿಂದೆಗಡೆನೇ ಎಷ್ಟು ಚೆನ್ನಾಗಿ ತೊಗರಿಕಾಯಿ ಬಿಟ್ಟೈತೆ. ಅದನ್ನು ಕಿತ್ಕೊಂಡು ಉಪ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಕೀಳ್ತಾಯಿದ್ದು. ನಮ್ಮ ಅಪ್ಪನೂ ಕುಯ್ದು ಕೊಡ್ತಿತ್ತು. ಅದಕ್ಕೆ ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡಿದ್ರೆ ಸೂಪರಾಗಿರುತ್ತೆ. ಇದೇನು ಗಿಡ ಅಂತ ನೀವೇ, ಅದು ಬಟರ್ ಫ್ರೂಟ್ ಗಿಡ.